ಹಲೋ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋಲಿ ನೀವು ನೋಡೋದು ನ್ಯೂಮರಿಕಲ್ಸ್ ಯಾವುದು ಫಸ್ಟ್ ಚಾಪ್ಟರ್ ನ್ಯೂಮರಿಕಲ್ಸ್, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್. ನ್ಯೂಮರಿಕಲ್ಸ್ ನೋಡ್ಬೋದು, ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಕಲಿಸ್ತೀವಿ, ರೈಟ್. ಸೊ ಈ ವಿಡಿಯೋಲಿ ನೀವು 2 ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿದೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ? 2 ಪಾಯಿಂಟ್ ಚಾರ್ಜಸ್ QA ದಟ್ ಈಸ್ 3 ಮೈಕ್ರೋಕೂಲಮ್. 2 ಪಾಯಿಂಟ್ ಚಾರ್ಜಸ್ QA 3 ಮೈಕ್ರೋಕೂಲಮ್, QB -3 ಮೈಕ್ರೋಕೂಲಮ್ ಆರ್ ಲೊಕೇಟೆಡ್ 20 ಸೆಂಟಿಮೀಟರ್ ಅಪಾರ್ಟ್ ಇನ್ ವ್ಯಾಕ್ಯೂಮ್. 20 ಸೆಂಟಿಮೀಟರ್ ಅಪಾರ್ಟ್ ಇನ್ ವ್ಯಾಕ್ಯೂಮ್ ಅಂದರೆ ಇಲ್ಲೇನಿದೆ, ಗಿವೆನ್ ಏನಿದೆ ನಿಮ್ದು QA ಚಾರ್ಜ್ ವ್ಯಾಲ್ಯೂ ಏನಿದೆ 3 ಮೈಕ್ರೋಕೂಲಮ್. ಅಂದ್ರೆ ಯಾವ ತರ ಬರೀಬಹುದು? 3 × 10 ಪವರ್ -6 ಕೂಲಮ್. 3 × 10 ಪವರ್ -6 ಕೂಲಮ್. ನೆಕ್ಸ್ಟ್ QB ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ? is equal to -3 ಮೈಕ್ರೋಕೂಲಮ್ ಅಂದ್ರೆ -3 × 10 ಪವರ್ -6 ಕೂಲಮ್. -3 × 10 ಪವರ್ -6 ಕೂಲಮ್, ರೈಟ್. ಇದು ಗಿವೆನ್ ಇದೆ. ಆರ್ ಲೊಕೇಟೆಡ್ 20 ಸೆಂಟಿಮೀಟರ್ ಅಪಾರ್ಟ್ ಇನ್ ವ್ಯಾಕ್ಯೂಮ್ ಅಂದ್ರೆ ನಿಮ್ದು ಆರ್ ಏನು ಕೊಟ್ಟಿದ್ದಾರೆ, ಎಷ್ಟು ಡಿಸ್ಟೆನ್ಸ್ ಮ್ಯಾಗಿದೆ? 20 ಸೆಂಟಿಮೀಟರ್. ಅದನ್ನ ಹೆಂಗ್ ಬರೀಬೇಕು? 20 × 10 ಪವರ್ -2 ಮೀಟರ್. 20 × 10 ಪವರ್ -2 meter. Okay, so what is the electric field at the midpoint O? What is the electric field at the midpoint O of the line joining AB joining the 2 charges? Andre what is the electric field at the midpoint O of the line joining AB, okay, joining the 2 charges? Andre ee tara kottidare. ಈ ನಿಮ್ಗೆ ಇರೋದು ಒಂದು ಚಾರ್ಜ್ ಈ ತರ QA, okay, QA ಒಂದು ಚಾರ್ಜ್ ಇದೆ. ನೆಕ್ಸ್ಟ್ QB ಒಂದು ಚಾರ್ಜ್ ಇದೆ. QB ಒಂದು ಚಾರ್ಜ್ ಇದೆ, ರೈಟ್. ಸೊ ಇದು ಇರೋದು ನಿಮ್ದು +3 ಕೂಲಮ್, ರೈಟ್. ಸೊ +3 ಮೈಕ್ರೋಕೂಲಮ್ ಇದೆ, ರೈಟ್. ಇದೇನಿದೆ ನಿಮ್ದು -3 ಮೈಕ್ರೋಕೂಲಮ್. ಇದ್ರದ್ದು ವ್ಯಾಲ್ಯೂ QA, ಇದ್ರದ್ದು ವ್ಯಾಲ್ಯೂ QB, ರೈಟ್. ಸ್ಮಾಲ್, ಓಕೆ, QA QB, ರೈಟ್. ನೆಕ್ಸ್ಟ್ ಇವಾಗ ಏನು ಕೇಳಿದ್ದಾರೆ, ಇವೆರಡು ಡಿಸ್ಟೆನ್ಸ್ ಎಷ್ಟಿದೆ? ಇವೆರಡು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್. ಅಂದರೆ R is equal to 20 × 10 ಪವರ್ -2, ರೈಟ್. -2 ಮೀಟರ್ ಕೊಟ್ಟಿದ್ದಾರೆ, ರೈಟ್. ಇವಾಗ ಏನು ಕೇಳಿದ್ದಾರೆ ಕ್ವಶನ್ ಅಲ್ಲಿ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಮಿಡ್ ಪಾಯಿಂಟ್ ಆಫ್ O? ಅಂದರೆ ಇಲ್ಲಿ ಮಿಡ್ ಪಾಯಿಂಟ್ ಇದೆ. ಸೊ ಇದ್ರ ಡಿಸ್ಟೆನ್ಸ್ ಎಷ್ಟಾಯ್ತು? ಇದು ಮಿಡ್ ಪಾಯಿಂಟ್ ಅಂದ್ರೆ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಾಯ್ತು? 10 × 10 ಪವರ್ -2 ಆಯ್ತಾ? ಇದ್ರದ್ದು 10 × 10 ಪವರ್ -2 ಮೀಟರ್. ಏನಕ್ಕಂದ್ರೆ ಮಿಡ್ ಪಾಯಿಂಟ್. ಈ ಟೋಟಲ್ ಇರೋದು 20 ಸೆಂಟಿಮೀಟರ್. 20 × 10 ಪವರ್ -2 ಇರೋ ನಿಮ್ದು ಟೋಟಲ್ ಡಿಸ್ಟೆನ್ಸ್. ಈಗ ನಾವು ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ? ಅಟ್ ದ ಮಿಡ್ ಪಾಯಿಂಟ್ O. ಮಿಡ್ ಪಾಯಿಂಟ್ ಅಂದ್ರೆ ಅರ್ಧ. ಮಿಡ್ ಪಾಯಿಂಟ್ ಅಲ್ಲಿ ಅರ್ಧದ ಡಿಸ್ಟೆನ್ಸ್ ಅಲ್ಲಿ. ಸೊ 20/2 ಎಷ್ಟು ಬರುತ್ತೆ ನಿಮ್ದು? 10 ಬರುತ್ತೆ. ಸೊ 10 × 10 ಪವರ್ -2, 10 × 10 ಪವರ್ -2. ಇದು ಪಾಯಿಂಟ್ ನಿಮ್ದು O, ರೈಟ್. ಅಲ್ಲಿ ನಿಮ್ದು ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ರೈಟ್. ಸೊ ಅದು ಫಸ್ಟ್ ಎ ಪಾರ್ಟ್ಗೆ ಏನು ಮಾಡ್ಬೇಕು ನಾವು? ಇದು ಪಾರ್ಟ್ಗೆ ಫಸ್ಟ್ ನಾವು ಇಲ್ಲೊಂದು ಟೆಸ್ಟ್ ಚಾರ್ಜ್ ಕೊಡ್ಸೋಣ, ರೈಟ್. ಟೆಸ್ಟ್ ಚಾರ್ಜ್ ಕೊಡ್ಸ್ಕೊಂಡು ಅದು ರಿಪಲ್ಷನ್ ಆಗುತ್ತೆ ಅಟ್ರಾಕ್ಷನ್ ಆಗುತ್ತೆ ಅಂತ ಟೆಸ್ಟ್ ಮಾಡಿ ಯಾವ ಡೈರೆಕ್ಷನಲ್ಲಿ ಆಗುತ್ತೆ ಅಂತ ನೋಡೋಣ, ರೈಟ್. ಸೊ ಇವಾಗ ಏನು ಮಾಡ್ತೀನಿ ನಾನು, ಇದು ಒಂದು ಟೆಸ್ಟ್ ಚಾರ್ಜ್ ಅಂತ ತಗೋತೀನಿ Q0, ರೈಟ್. Q0 ಯಾವಾಗ ಮ್ಯಾಕ್ಸಿಮಮ್ ಪಾಸಿಟಿವ್ ಅಂತ ತಗೋತೀವಿ, ರೈಟ್. ಸೊ ಅವಾಗ ಏನಾಗುತ್ತೆ? ಇವೆರಡು ಪಾಸಿಟಿವ್ ಚಾರ್ಜ್ ಆಗುತ್ತಾ? ಇವೆರಡು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಇದನ್ನು ಪಾಸಿಟಿವ್ ಇದೆ, ಇದು ಟೆಸ್ಟ್ ಚಾರ್ಜ್ ಕೂಡ ಪಾಸಿಟಿವ್ ಇದೆ. +3 ಕೂಲಮ್ ಪಾಸಿಟಿವ್ ಇದೆ, ಇದು ಕೂಡ ಪಾಸಿಟಿವ್ ಇದೆ. ಅದಕ್ಕೆ ಏನಾಗುತ್ತೆ? ಇದು ರಿಪಲ್ಷನ್ ಆಗುತ್ತೆ, ರೈಟ್. ಇದು ಏನಾಗುತ್ತೆ? ರಿಪಲ್ಷನ್. ಇದು ನಿಮ್ದು A ಇದೆ. ಸೊ ಅದಕ್ಕೆ ಈ A ಡೈರೆಕ್ಷನ್ ರಿಪಲ್ಷನ್ ಆಗುತ್ತೆ, ರೈಟ್. ಸೊ ಇದನ್ನು ಪಾಸಿಟಿವ್ ಇದೆ, ಇದನ್ನು ಪಾಸಿಟಿವ್. ಸೊ ಅದಕ್ಕೆ ಏನಾಗುತ್ತೆ? ರಿಪಲ್ಷನ್ ಆಗುತ್ತೆ ಈ ಡೈರೆಕ್ಷನ್, ರೈಟ್. ನೆಕ್ಸ್ಟ್ ಸೆಕೆಂಡ್ ಥಿಂಗ್, ಇವಾಗ ಏನಿದೆ? ಇದು ಏನಿದೆ? ನೆಗೆಟಿವ್ ಚಾರ್ಜ್. ಇದು ಇರೋದು ನಿಮ್ದು ಪಾಸಿಟಿವ್ ಚಾರ್ಜ್, ರೈಟ್. ಇದಿರೋದು ನಿಮ್ಮ ಪಾಸಿಟಿವ್ ಚಾರ್ಜ್, ಇದು ಇರೋದು ನಿಮ್ಮ ನೆಗೆಟಿವ್ ಚಾರ್ಜ್. ಅನ್ಲೈಕ್ ಇಲ್ಲಿ ಅನ್ಲೈಕ್ ಚಾರ್ಜ್, ಇದು ಲೈಕ್ ಚಾರ್ಜಸ್ ಇದ್ದು ಎರಡು ಸೇಮ್ ಚಾರ್ಜಸ್ ರಿಪೆಲ್, ರೈಟ್. ಸೊ ಅದಕ್ಕೆ ರಿಪಲ್ಷನ್ ಆಗಿ ಈ ದಿಕ್ಕಿಗೆ ಹೋಯ್ತು ಎಲೆಕ್ಟ್ರಿಕ್ ಫೀಲ್ಡ್. ಇದೇನಿದೆ? ಅನ್ಲೈಕ್ ಚಾರ್ಜಸ್ ಇದೆ, ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ, ಡಿಫ್ರೆಂಟ್ ಚಾರ್ಜಸ್. ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ. ಸೊ ಈ ಕಡೆನೂ ನಿಮ್ಮದು ಅಟ್ರಾಕ್ಷನ್ ಆಗುತ್ತೆ. ಸೊ EB, ರೈಟ್. ಸೊ ಟೋಟಲ್ ಏನು ಕೇಳಿದ್ದಾರೆ? ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಸೇಮ್ ಡೈರೆಕ್ಷನ್ ಇದ್ದಾವೆ. ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಸೇಮ್ ಡೈರೆಕ್ಷನ್ ಇದ್ದಾವೆ. EA ಸೇಮ್ ಡೈರೆಕ್ಷನ್ ಇದೆ, EB ಸೇಮ್ ಡೈರೆಕ್ಷನ್ ಇದೆ. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ is equal to EA + EB. ಏನಕ್ಕಂದ್ರೆ ಎರಡು ಸೇಮ್ ಡೈರೆಕ್ಷನ್, ಬಿಕಾಸ್
ಸೇಮ್ ಡೈರೆಕ್ಷನ್, ಎರಡು ಏನಿದಾವೆ ಸೇಮ್ ಡೈರೆಕ್ಷನ್. ಹಾಗಾದ್ರೆ ಅಪೋಸಿಟ್ ಡೈರೆಕ್ಷನ್ ಇತ್ತು, ಇ ಎ ಈ ಕಡೆ, ಇ ಬಿ ಈ ಕಡೆ ಇತ್ತಂದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ. ಇವಾಗ ಸೇಮ್ ಡೈರೆಕ್ಷನ್ ಇದೆ, ಇ ಎನು ಸೇಮ್ ಡೈರೆಕ್ಷನ್ ಇದೆ, ಇ ಬಿ ಹೆಂಗ್ ಬಂತು, ಇಲ್ಲೊಂದು ಟೆಸ್ಟ್ ಚಾರ್ಜ್ ಕೂಡಿಸಿದ್ದೀವಿ. ಸೊ ಇದ್ರದ್ದು ಏನಾಗುತ್ತೆ ರೈಟ್, ಇದು ಎರಡು ಸೇಮ್ ಚಾರ್ಜಸ್ ಇದಾವೆ, ಸೇಮ್ ಚಾರ್ಜಸ್ ಅಂದ್ರೆ ರಿಪಲ್ಷನ್ ಆಗುತ್ತೆ ರೈಟ್. ಇದು ಕ್ಯೂ ಎ ಚಾರ್ಜ್ ಇದೆ, ಸೊ ಅದಕ್ಕೆ ಇ ಎ ಅಂತ ತಗೊಂಡಿದ್ದು. ನೆಕ್ಸ್ಟ್ ಇದೇನಿದೆ -3 ಮೈಕ್ರೋಕೂಲಮ್ ರೈಟ್, -3 ಮೈಕ್ರೋಕೂಲಮ್. ಸೊ ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ಓಕೆ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಅದಕ್ಕೆ ಏನಾಗುತ್ತೆ ಅಟ್ರಾಕ್ಷನ್ ಆಗುತ್ತೆ, ಯಾಕಂದ್ರೆ ಡಿಫ್ರೆಂಟ್ ಚಾರ್ಜಸ್. ಸೊ ಇ ಬಿ ಈ ಕಡೆ ಬರುತ್ತೆ ರೈಟ್. ಸೊ ಎರಡು ಸೇಮ್ ಡೈರೆಕ್ಷನ್ ಇದಾವೆ. ಸೊ ಇ ಟೋಟಲ್ ಇಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ. ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಇ ಎ. ನಿಮ್ದು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನಿದೆ, ಇದು ಏನು ಕೊಟ್ಟಿದ್ದಾರೆ, ಏರ್ ಮತ್ತೆ ವ್ಯಾಕ್ಯೂಮ್, ಆರ್ ಏರ್ ಆರ್ ವ್ಯಾಕ್ಯೂಮ್ ಸೇಮ್ 1/4π ಸೇಮ್ ಇರುತ್ತೆ, 1/4πε0 Q/r². ದಿಸ್ ಇಸ್ ಯುವರ್ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ರೈಟ್. ದಿಸ್ ಇಸ್ ಯುವರ್ ಬೇಸಿಕ್ ಫಾರ್ಮುಲಾ. ಸೊ ಫಸ್ಟ್ ಇ ಎ ಕಂಡುಹಿಡೋಣ. ಇ ಎ ಏನಾಗುತ್ತೆ 1/4πε0 ಕ್ಯೂದು ಫಸ್ಟ್ ಏನು ತಗೊಳ್ಳೋಣ, ಕ್ಯೂ ಎ ತಗೊಳ್ಳೋಣ ರೈಟ್, ಇದು ತಗೊಳ್ಳೋಣ. ಸೊ 3 × 10⁻⁻6 ಬೈ ಆರ್ ಎಷ್ಟು, ಡಿಸ್ಟೆನ್ಸ್ ಎಷ್ಟು, ಇವೆರಡರ ನಡುವೆ ಡಿಸ್ಟೆನ್ಸ್ ತಗೋಬೇಕು, ನಾಟ್ 20 ತಗೊಳ್ಳಂಗಿಲ್ಲ. ಇದು ಮಿಡ್ ಪಾಯಿಂಟ್ ಕೇಳಿದ್ದಾರೆ ರೈಟ್. ಸೊ ಮಿಡ್ ಪಾಯಿಂಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಹೇಳಬೇಕು, ಮಿಡ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಳಿದ್ವಿ, ಅದೇ ಕ್ವಶನ್ ಕೇಳಿದ್ದು. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಮಿಡ್ ಪಾಯಿಂಟ್ ಕೇಳಿದ್ದು. ಸೊ ಮಿಡ್ ಪಾಯಿಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ, ಇದು ದಟ್ ಈಸ್ 20/2, ದಟ್ ಈಸ್ 10 × 10⁻⁻2 ರೈಟ್. ಸೊ 10 × 10⁻⁻2 ರೈಟ್. ಸೊ ಇದ್ರದ್ದು ವ್ಯಾಲ್ಯೂ ಏನಿದೆ 1/4πε ಬರೆಯೋದು ನಿಮ್ಮದು 9 × 10⁻9 × 3 × 10⁻⁻6 ಡಿವೈಡೆಡ್ ಬೈ 10 × 10⁻⁻2 ರೈಟ್. ಸೊ 9 × 10 ಇದು ಫಾರ್ಮುಲೆ ಲಿಸ್ಟ್ ಆಫ್ ಫಾರ್ಮುಲಾ ಕೊಟ್ಟಿದ್ದೇನೆ. 1/4πε ವ್ಯಾಲ್ಯೂ 9 × 10⁻9, ಇದು 3 × 10⁻⁻6 ಏನಕ್ಕಂದ್ರೆ ಮೈಕ್ರೋ ಇದೆ ರೈಟ್. ನೆಕ್ಸ್ಟ್ 10⁻⁻2 ಏನಕ್ಕಂದ್ರೆ ನೀವು ಮಿಡ್ ಪಾಯಿಂಟ್ ಅಂಡ್ ಡಿಸ್ಟೆನ್ಸ್ ಕೇಳಿದ್ದಾರೆ, ಟೋಟಲ್ ಡಿಸ್ಟೆನ್ಸ್ ಕೇಳಿಲ್ಲ. ಮಿಡ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅಂತ ಕೇಳಿದ್ದಾರೆ. ಸೊ 10 × 10⁻⁻2. ಸೊ ಅದಕ್ಕೆ ನೀವು ಇದು ಸಾಲ್ವ್ ಮಾಡಬೇಕು. ಸೊ ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಬರೋದು ಆನ್ಸರ್ 2700 × 10⁻3 ಬರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಬರೋದು ನಿಮಗೆ 2700 × 10⁻3. ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇದು ಆಯಿತು 9, ಇಲ್ಲಿ 3, ಸೊ 1 ಉಳ್ಕೋತು, 9 × 27. ಓಕೆ, ಸೊ 2.7. ಓಕೆ, ಸಾರಿ ಹೋಲ್ ಸ್ಕ್ವೇರ್ ಬರಬೇಕು, ಸಾರಿ ಇದು ಸ್ಕ್ವೇರ್ ಇದೆ ರೈಟ್, r² ಇದೆ. ಸೊ ಇಲ್ಲಿ ಹೋಲ್ ಸ್ಕ್ವೇರ್ ಬರಬೇಕು ರೈಟ್. ಸ್ಕ್ವೇರ್ ಬಂದಾಗ ಏನಾಗುತ್ತೆ ನಿಮ್ಮ ವ್ಯಾಲ್ಯೂ 9 × 3 = 27. ಸೊ 27 × 10⁻9 - 10⁻6, ಸೊ 10⁻3 ಡಿವೈಡೆಡ್ ಬೈ ಇದು ಎಷ್ಟಾಗುತ್ತೆ 0.1 ರೈಟ್. 10 × 10⁻1 ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ 27 × 10⁻3 ದ ಹೋಲ್ ಡಿವೈಡ್. ಇದು ಬರೋದು ನಿಮ್ಮದು 0.1. 0.1 ಹೋಲ್ ಸ್ಕ್ವೇರ್ ಏನಾಗುತ್ತೆ 0.01. ಸೊ ಅದಕ್ಕೆ ಆನ್ಸರ್ ಬರೋದು ನಿಮ್ಮದು 2700 × 10⁻3, 2700. ಸೊ ಇ ಎ ವ್ಯಾಲ್ಯೂ ಬರೋದು ನಿಮ್ಮದು ಇ ಎ ವ್ಯಾಲ್ಯೂ ಏನಿದೆ 2700 × 10⁻3. ಯೂನಿಟ್ ಏನಿದೆ, ಯೂನಿಟ್ ಇದು ಬರೋದು ನಿಮ್ಮದು ಫೋರ್ಸ್. ಓಕೆ, ನಿಮ್ದು ಈ ಫಾರ್ಮುಲಾ ಇನ್ನೊಂದಿದೆ, ಏನು ಗೊತ್ತಿದೆ, E = F/Q0. E = F/Q0 ನಾನು ಲಿಸ್ಟ್ ಆಫ್ ಫಾರ್ಮುಲಾ ಕೊಟ್ಟಿದ್ದೇನೆ. E = F/Q0. ಎಫ್ ಯೂನಿಟ್ ಏನಿದೆ ನ್ಯೂಟನ್, ಕೂಲಮ್ ಏನಿದೆ Newton/Coulomb. ಸೊ ದಿಸ್ ಈಸ್ ದ ಯೂನಿಟ್ ಆಫ್ ಯುವರ್ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್. ನೆಕ್ಸ್ಟ್ ಇ ಬಿ ಕೂಡ ಸೇಮ್ ಬರುತ್ತೆ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಇದೆ. ಇಲ್ಲಿ +3 ಇದೆ, ಇಲ್ಲಿ -3 ಇದೆ ರೈಟ್. ಇಲ್ಲಿ +3 ಇದೆ, ಇಲ್ಲಿ -3 ಇದೆ ರೈಟ್. ಎಲೆಕ್ಟ್ರಿಕ್ ಫೀಲ್ಡ್ ಇದು ಎಲ್ಲಿ ಬರುತ್ತೆ, ಅಲಾಂಗ್ ಎ ಬಿ, ಇದು ಬರೋದು ನಿಮ್ದು ಅಲಾಂಗ್ ಎ ಬಿ ರೈಟ್. ಸೊ ಇ ಬಿ ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ. 1 ಸೆಕೆಂಡ್. ಓಕೆ, ಸೊ ಕ್ಯಾಮ್ರಾ ಬರ್ತಾ ಇದೆ. ನೆಕ್ಸ್ಟ್ ಇ ಬಿ ಏನಿದೆ, ಓಕೆ, ಇ ಏನು ಬರೋದು 2700 × 10⁻3 Newton/Coulomb ಅಲಾಂಗ್ ಎ ಬಿ ರೈಟ್. ಸೊ ಇ ಬಿ ಕೂಡ ಹೆಂಗೆ ಬರುತ್ತೆ, ಸಾರಿ ಇ ಬಿ ರೈಟ್. ಇದು ಏನಿದೆ ನೋಡಿ, ಈ ಕಂಪೇರ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡಿಸ್ಟೆನ್ಸ್ ಕೂಡ ಸೇಮ್ ಇದೆ. ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡಿಸ್ಟೆನ್ಸ್ ಕೂಡ ಸೇಮ್ ಇದೆ. ಇಲ್ಲಿ ಏನಿದೆ -3 ಇದೆ, ಇಲ್ಲಿ +3 ಇದೆ. ಮ್ಯಾಗ್ನಿಟ್ಯೂಡ್ ಆದರೆ
ಸೇಮ್ ಇದೆ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ 10 × 10 ಪವರ್ ಮೈನಸ್, ಡಿಸ್ಟೆನ್ಸ್ ಸೇಮ್ ಇದೆ. ಸೊ ನಿಮ್ದು ಇ ಬಿ ಕೂಡ ಸೇಮ್ ಬರುತ್ತೆ. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೋದು ನೀವು, ಬರೋದು ಸೇಮ್ 2700 × 10 ಪವರ್ ಮೈನಸ್ 3 ನ್ಯೂಟನ್ ಪರ್ ಕೂಲಮ್ ಅಲಾಂಗ್ ಎ ಬಿ. ಇದು ಕೂಡ ಸೇಮ್ ಡೈರೆಕ್ಷನ್ ಇದೆ. ಇ ಎನ್ ಈ ಕಡೆ ಇದೆ, ಇ ಬಿ ಕೂಡ ಈ ಕಡೆ ಇದೆ, ರೈಟ್. ನೆಕ್ಸ್ಟ್ ಫೈನಲ್ ನಿಮ್ಗೆ ಇ ಏನು ಬೇಕು, ಇ ಟೋಟಲ್, ರೈಟ್. ಇ ಟೋಟಲ್ ಬೇಕಾ, ಇ ಟೋಟಲ್ ಇಂದ ಇ ಎ ಪ್ಲಸ್ ಇ ಬಿ. ಸೊ ಇ ಟೋಟಲ್ is equal to EA plus EB. E total is equal to EA plus EB, right? So ಇದು ಬರೋದು 2700 × 10 ಪವರ್ 3 plus 2700 × 10 ಪವರ್ 3. ಸೊ ನಿಮ್ಗೆ ಆನ್ಸರ್ ಬರೋದು 5400 × 10 ಪವರ್ 3. ಯೂನಿಟ್ ಏನಿದೆ ನ್ಯೂಟನ್ ಪರ್ ಕೂಲಮ್, ರೈಟ್. ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಇದು? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಅಲಾಂಗ್ ಎ ಬಿ ಹೆಂಗೆ ಬರೋದು ನಾನು, ರೈಟ್. ಸೊ ಇದು ನಿಮ್ದು ಎ, ಇದು ನಿಮ್ದು ಬಿ. ಹೆಂಗೆ ಹೋಗ್ತಾ ಇದೆ? ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದೆ, ರೈಟ್. ಸೊ ಎರಡು ಸೇಮ್ ಡೈರೆಕ್ಷನ್ ಇದೆ, ಇ ಏನು ಕೂಡ ಸೇಮ್ ಡೈರೆಕ್ಷನ್ ಇದೆ, ಇ ಬಿ ಕೂಡ ಸೇಮ್ ಡೈರೆಕ್ಷನ್ ಇದೆ. ಸೊ ಎ ಇದು ಬಿ, ರೈಟ್. ಸೊ ಇದು ನಿಮ್ದು ಇರೋದು ಎ, ಇದು ನಿಮ್ದು ಇರೋದು ಬಿ. ಸೊ ಅಲಾಂಗ್ ಎ ಬಿ, ರೈಟ್. ಸೊ ಅದಕ್ಕೆ ಅಲಾಂಗ್ ಎ ಬಿ, ರೈಟ್. ಸೊ ಇದನ್ನು ಸೇಮ್ ಡೈರೆಕ್ಷನ್ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಅಡಿಷನ್ ಆಯ್ತು, ಇ ಎ ಪ್ಲಸ್ ಇ ಬಿ. ಸೊ ಅದಕ್ಕೆ 2700 × 10 ಪವರ್ 3 ಪ್ಲಸ್ 2700 × 10 ಪವರ್. ಸೊ ನಿಮ್ಗೆ ಬರೋದು 5400 × 10 ಪವರ್ 3, ರೈಟ್. ನ್ಯೂಟನ್ ಕೂಲಮ್ ಅಲಾಂಗ್ ಎ ಬಿ. ಸೇಮ್ ಡೈರೆಕ್ಷನ್ ಇದೆ, ಸೊ ಅಲಾಂಗ್ ಸೇಮ್ ಬರುತ್ತೆ, ರೈಟ್. ಅಲಾಂಗ್ ಎ ಬಿ. ನೆಕ್ಸ್ಟ್ ಇದು ನಿಮ್ಮ ಪಾರ್ಟ್ ಎ ಆಯಿತು. ಪಾರ್ಟ್ ಬಿ ಕೇಳಿದ್ದಾರೆ. ಪಾರ್ಟ್ ಬಿ ಏನಂದರೆ, ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1.5 × 10 ಪವರ್ 19, right, minus 19 is placed at this point, what is the force experienced by the test charge? ಅಂದರೆ ಇವಾಗ ನಾನು ಈ ಟೆಸ್ಟ್ ಚಾರ್ಜ್ ಇಟ್ಟಿದ್ದೀನಿ, ಇದ್ರ ಬದಲಾಗಿ ನಾನು ನೆಗೆಟಿವ್ ಟೆಸ್ಟ್ ಚಾರ್ಜ್ ಇಡ್ತೀನಿ. ನೆಗೆಟಿವ್ ಅಂದರೆ ಮೈನಸ್ ಚಾರ್ಜ್ ಇಡ್ತೀನಿ. ಎಷ್ಟು ವ್ಯಾಲ್ಯೂ? 1.5 × 10 ಪವರ್ ಮೈನಸ್ 19 ವ್ಯಾಲ್ಯೂ ಇಟ್ಟರೆ ನಿಮ್ಮದು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಅವ್ರು ಟೋಟಲ್ ಏನು ಕೇಳಿದ್ದಾರೆ, ಟೋಟಲ್ ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಟೆಸ್ಟ್ ಚಾರ್ಜ್, ರೈಟ್. ಸೊ ಇದು ಈಸಿ ಇದೆ. ರೈಟ್, ಓಕೆ. ದಿಸ್ ಇಸ್ ಅ ಫಸ್ಟ್ ಕಾಪಿ ಮಾಡಬೇಕಾಗಿರೋದು. ಸೆಕೆಂಡ್ ಇದು. ಸೊ ಇದು ನಾನು ನೆಕ್ಸ್ಟ್ ಪ್ರಾಬ್ಲಮ್ ಟೀಚ್ ಮಾಡ್ತೇನೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಿ ಏನಿದೆ, ಬಿ ಪಾರ್ಟ್. ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1.5 × 10 ಪವರ್ ಮೈನಸ್ 19, 1 × 10 ಪವರ್ ಮೈನಸ್ 19 ಕೂಲಮ್ is placed at this point, what is the force experienced by the test charge, right? So ಇದನ್ನು ನಾನು ಸಾಲ್ವ್ ಮಾಡಿಸಿಲ್ಲ. ಓಕೆ, ಸೊ ಇದೇನಿದೆ, ಓಕೆ, ಇದು ಪ್ರಾಬ್ಲಮ್ ಆಗೋಣ, ನಾನು ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಸೊ ಪಾರ್ಟ್ ಬಿ ಏನಿದೆ, ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಏನಿದೆ, ನಿಮ್ಮ ನೆಗೆಟಿವ್ ಟೆಸ್ಟ್ ಚಾರ್ಜ್ ಕೊಟ್ಟಿದ್ದಾರೆ ವ್ಯಾಲ್ಯೂ ಎಷ್ಟು, -1.5 × 10 ಪವರ್ ಮೈನಸ್ 19 ಕೂಲಮ್, -1.5 × 10 ಪವರ್ ಮೈನಸ್ 19 ಕೂಲಮ್ ಕೊಟ್ಟಿದ್ದಾರೆ, ರೈಟ್. ಈಸ್ ಪ್ಲೇಸ್ಡ್ ಎಟ್ ದಿಸ್ ಪಾಯಿಂಟ್, ಅಂದರೆ ಇಲ್ಲಿ ಸೇಮ್ ಪಾಯಿಂಟಲ್ಲೇ ನಾನು ಟೆಸ್ಟ್ ಚಾರ್ಜ್ ಇಡ್ತೀನಿ. ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಟ್ ಚಾರ್ಜ್? ಅಂದರೆ ಇವಾಗ ಏನಿದೆ, ಸೇಮ್ ಚಾರ್ಜ್ ಇಲ್ಲಿ ಪ್ಲಸ್ ಎಷ್ಟಿದೆ, 3 ಮೈಕ್ರೋ ಕೂಲಮ್ ಏದು, ರೈಟ್. ಏನೇನಿದೆ +3 ಮೈಕ್ರೋ ಕೂಲಮ್, ಬಿದೇನಿದೆ -3 ಮೈಕ್ರೋ ಕೂಲಮ್. ಇವಾಗ ಈ ಪೊಸಿಷನ್ ಅಲ್ಲಿ ಎಟ್ ದ ಸೇಮ್ ಮಿಡ್ ಪಾಯಿಂಟ್ ನಾನೇನು ಮಾಡ್ತಾ ಇದ್ದೀನಿ, ಒಂದು ಚಾರ್ಜ್ ಇಡ್ತಾ ಇದ್ದೀನಿ. ಎಷ್ಟು? ಇಂದು -1.5 × 10 ಪವರ್ ಮೈನಸ್ 19 ಕೂಲಮ್ ಎಟ್ ಪಾಯಿಂಟ್ O, ಮಿಡ್ ಪಾಯಿಂಟ್. ಇದೇನಿದೆ 10 × 10 ಪವರ್ ಮೈನಸ್ 2. ಸೇಮ್ ಪಾಯಿಂಟಲ್ಲಿ ಇದು 10 × 10 ಪವರ್ ಮೈನಸ್ 2. ಸೊ ಸೇಮ್ ಮಿಡ್ ಪಾಯಿಂಟಲ್ಲಿ ನಾನು ಇಡ್ತಾ ಇದ್ದೇನೆ. ಇವಾಗ ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಚಾರ್ಜ್? ಇದ್ರ ಮ್ಯಾಗೆ ಎಷ್ಟು ಫೋರ್ಸ್ ಬೀಳುತ್ತೆ, ರೈಟ್. ಸೊ ಇವಾಗ ಏನು ಚಾರ್ಜ್ ಇರಲಿಲ್ಲ ಅಂದರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಂತು, ಇಲ್ಲಿ ಒಂದು ಇ ಎ ಬಂತು, ಇಲ್ಲಿ ಒಂದು ಇ ಬಿ ಬಂತು. ಇದು ಚಾರ್ಜ್ ಇರಲಿಲ್ಲ ಅಂದರೆ, ರೈಟ್, ಕರೆಕ್ಟ್. ಸೊ ಇವಾಗ ಚಾರ್ಜ್ ಇಟ್ಟರೆ ಎಷ್ಟು ಫೋರ್ಸ್ ಆಗುತ್ತೆ, ರೈಟ್. ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿದೆ, ರೈಟ್. ವಾಟ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಚಾರ್ಜ್? ನಿಮ್ಗೆ ಫಾರ್ಮುಲಾ ಗೊತ್ತಿದೆ, F =
F is equal to QE ಅಂತ ರೈಟ್. ಸೊ Q ವ್ಯಾಲ್ಯೂ ಏನಿದೆ ಇದು ಮೈನಸ್ 1.5 ಇಂಟು 10 ಪವರ್ ಮೈನಸ್ 19. ಮತ್ತೆ ವಾಟ್ ಈಸ್ E? E is your E total. E is your E total, right? ಸೊ ಅದು ಎಷ್ಟು ಬರುತ್ತೆ? ಅಲ್ಲಿ ಬಂದಿದೆ 5400 ಇಂಟು 10 ಪವರ್ 3. 5400 ಇಂಟು 10 ಪವರ್ 3, ರೈಟ್? ಸೊ 5400 ಇಂಟು 10 ಪವರ್ 3. ಸೊ ಆನ್ಸರ್ ಏನು ಬರುತ್ತೆ? ಓಕೆ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಆನ್ಸರ್ ಬರೀಬೋದು, ರೈಟ್? ಸೊ ಆನ್ಸರ್ ಈಸ್ 8100 ಇಂಟು 10 ಪವರ್ ಮೈನಸ್ 6, ರೈಟ್? 8100 into 10 power minus 6, right? 8100 into 10 power minus 6, right? ಇಲ್ಲಿ ನೆಗೆಟಿವ್ ಚಾರ್ಜ್ ಏನು ಇಂಡಿಕೇಟ್ ಮಾಡಿ, ಜಸ್ಟ್ ಇಟ್ಸ್ ಓಕೆ, ಇಟ್ಸ್ ಎ ಚಾರ್ಜ್, ರೈಟ್? ಸೊ ಇವಾಗ ಏನಾಗುತ್ತೆ, ಇಲ್ಲಿಂದ ಇದನ್ನ ರಿಪಲ್ಷನ್ ಆಗುತ್ತೆ, ಇದು ಅಟ್ರಾಕ್ಷನ್ ಆಗುತ್ತೆ, ರೈಟ್? ಆ ಥರ ಬರುತ್ತೆ ನಮಗೆ, ರೈಟ್? ಸೊ ಇವಾಗ ಇದು ಟೆಸ್ಟ್ ಚಾರ್ಜ್ ಇಲ್ಲಿಟ್ರೆ ಇದೇನಾಗುತ್ತೆ, ಉಲ್ಟಾ ಅಪೋಸಿಟ್ ಫೋರ್ಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಈ ಕಡೆ ಇರೋದನ್ನ ಡೈರೆಕ್ಷನ್ ಚೇಂಜ್ ಆಗುತ್ತೆ, ರೈಟ್? ಸೊ ಇವಾಗ ಇದು ಫೋರ್ಸ್ ಏನಾಗುತ್ತೆ, ಇದು ಮೈನಸ್ ಮೈನಸ್ ರಿಪಲ್ ಆಗುತ್ತೆ, ಮೈನಸ್ ಪ್ಲಸ್ ಅಟ್ರಾಕ್ಟ್ ಆಗುತ್ತೆ, ರೈಟ್? ದಿಸ್ ಇಸ್ ಯುವರ್ ಎ, ದಿಸ್ ಇಸ್ ಯುವರ್ ಬಿ. ಇವಾಗ ಟೆಸ್ಟ್ ಚಾರ್ಜ್ ಏನಿದೆ, ಇಲ್ಲಿ ಈ ಟೋಟಲ್ ಇದೆ, ಇಲ್ಲಿ ಚಾರ್ಜ್ ಇರಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮದು ಚಾರ್ಜ್ ಇರಲಿಲ್ಲ ಅಂದ್ರೆ ನಿಮಗೆ ಈ ಟೋಟಲ್ ಬರೋದು 5400 ಇಂಟು 10 ಪವರ್ 3, ರೈಟ್? ಇವಾಗ ಇಲ್ಲಿ ಟೆಸ್ಟ್ ಚಾರ್ಜ್ ಇಟ್ಟರೆ ಏನು ವ್ಯಾಲ್ಯೂ ಇದೆ, ನೆಗೆಟಿವ್ ಇದೆ, ರೈಟ್? ನೆಗೆಟಿವ್ ಇದೆ, ರೈಟ್? ನೆಗೆಟಿವ್ ಇದೆ, ಪಾಸಿಟಿವ್ ಇದೆಯಾ? ಸಾರಿ, ನೆಗೆಟಿವ್ ಟೆಸ್ಟ್ ಚಾರ್ಜ್ ಇದೆ, ರೈಟ್? ಸೊ ನೆಗೆಟಿವ್ ಟೆಸ್ಟ್ ಚಾರ್ಜ್ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಇವಾಗ ಯಾವ ಕಡೆ ಫೋರ್ಸ್ ಬರುತ್ತೆ, ಈ ಸೈಡ್. ಸೊ ಅಲಾಂಗ್ ಬಿ ಎ. ಏನಕ್ಕಂದ್ರೆ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ರಿಪಲ್ಷನ್ ಆಗುತ್ತಾ, ಇ ಎ ಆಗುತ್ತಾ, ಇ ಬಿ ಮತ್ತೇನಿದೆ, ಇದು ನೆಗೆಟಿವ್ ಇದೆ, ಇದು ಪಾಸಿಟಿವ್ ಇದೆ, ರೈಟ್? ಸೊ ಅವಾಗ ಅಟ್ರಾಕ್ಷನ್ ಆಗುತ್ತೆ. ಸೊ ಇ ಎ ಬಿ ಏನಾಗುತ್ತೆ, ಡೈರೆಕ್ಷನ್ ಈ ಕಡೆ ಬರುತ್ತೆ, ರೈಟ್? ಸೊ ಅಲಾಂಗ್ ಬಿ ಎ, ಯಾಕಂದ್ರೆ ಇಲ್ಲಿಂದ ಹೋಗ್ತಾ ಇದೆ. ಇಲ್ಲಿ ಫಸ್ಟ್ ಕೇಸಲ್ಲಿ ಏನಾಯ್ತು, ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ದೆ, ಅದಕ್ಕೆ ಡೈರೆಕ್ಷನ್ ಈ ಸೈಡ್ ರೈಟ್ ಸೈಡ್ ಆಗಿರುತ್ತೆ. ಇಲ್ಲಿ ನೆಗೆಟಿವ್ ಇದೆ, ಅದಕ್ಕೆ ಲೆಫ್ಟ್ ಸೈಡ್ ಆಗುತ್ತೆ, ಬಿ ಎ ಆಗುತ್ತೆ, ರೈಟ್? ಸೊ ಇದು ನಿಮ್ಮದು ಫಸ್ಟ್ ಪ್ರಾಬ್ಲಮ್, ಇದು ನಿಮ್ಮದು ಫಸ್ಟ್ ಪ್ರಾಬ್ಲಮ್. ಸೊ ಇದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಇದು, ರೈಟ್? ಇದು ಆಲ್ರೆಡಿ ವಿಡಿಯೋ ಲೆಂದಿ ಆಗಿದೆ. ಸೊ ಇದು ನನ್ನ ಕ್ವಶನ್ ನೆಕ್ಸ್ಟ್ ವಿಡಿಯೋಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್, ರೈಟ್? ಫಸ್ಟ್ ಪ್ರಾಬ್ಲಮ್ ಮುಗೀತು. ಸೊ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್. ಇದು ಸೆಕೆಂಡ್ ಪೇಜ್, ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಇದು ಇರೋದು ನಿಮ್ಮದು ಥರ್ಡ್ ಪೇಜ್, ರೈಟ್? ಇದು ಇರೋದು ನಿಮ್ಮದು ಥರ್ಡ್ ಪೇಜ್. ಫಸ್ಟ್ ಪೇಜ್ ಇಲ್ಲಿ ಇದು ಇದೆ, ಸೆಕೆಂಡ್ ಪೇಜ್, ಆ್ಯಂಡ್ ದಿಸ್ ಇಸ್ ಯುವರ್ ಥರ್ಡ್ ಪೇಜ್. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋಲಿ ನೀವು ಇನ್ನೂ ಫರ್ದರ್ ಪ್ರಾಬ್ಲಮ್ಸ್ ನೋಡ್ತೀರಾ. ಓಕೆ, ಥ್ಯಾಂಕ್ ಯು.